ಬಾಂಗ್ಲಾದಲ್ಲಿ ಕಳೆದ 24 ಗಂಟೆಯಲ್ಲಿ ಇಬ್ಬರು ಹಿಂದೂಗಳ ಹತ್ಯೆ ಆಗಿದೆ. ಕಾಶ್ಮೀರದಲ್ಲಿ ಮಹಿಳೆಯರಿಗೆ ಸಶಸ್ತ್ರ ತರಬೇತಿ, ಉಗ್ರರಿಗೆ ಸವಾಲಿಸ್ತಾ ಇದೆ ಈ ನಾರಿ ಶಕ್ತಿ. ನಿಮ್ಮ ಹೃದಯ ಮಿದುಳಿನ ಮೇಲೆ ದಿನದ 24 ಗಂಟೆಯೂ ಕೂಡ ಕಣ್ಣಿಡಲಿದೆ ಅಂತೆ ಗ್ಯಾಜೆಟ್ಸ್ಗಳು. ಇವೆಲ್ಲವೂ ಕೂಡ ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ ನಾನು ಕಾರ್ತಿಕ್ ಕುಂದರ್. ನೆರೆಯ ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಇಬ್ಬರು ಹಿಂದೂಗಳನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಇದರಿಂದ ಅಲ್ಪಸಂಖ್ಯಾತ ಹಿಂದೂಗಳ ಪಾಲಿಗೆ ಬಾಂಗ್ಲಾವಂತೂ ನರಕವಾಗಿ ಬದಲಾಗ್ತಾ ಇದೆ. ಮೂಲಭೂತವಾದಿಗಳ ಅಬ್ಬರಕ್ಕೆ ಹಿಂದೂಗಳು ಪ್ರಾಣ ತೆರೆದಿದ್ದು, ಮನೆಯಿಂದ ಹೊರಬರಲು ಕೂಡ ಹಿಂದೂಗಳು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಬಾಂಗ್ಲಾ ಹಿಂದೂಗಳ ರಕ್ತಕ್ಕೆ ಬೆಲೆಯೇ ಇಲ್ಲವಾ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಭಾರತದ ಪಾಲಿಗೆ ನೆರೆಯ ರಾಷ್ಟ್ರಗಳು ಸದಾಕಾಲ ಒಂದಲ್ಲ ಒಂದು ಸಮಸ್ಯೆಯನ್ನು ತಂದಿಡ್ತಾ ಇವೆ. ಒಂದು ಸಮಸ್ಯೆ ಸರಿ ಮಾಡೋ ತನಕ ಮತ್ತೊಂದು ಸಮಸ್ಯೆ ದುತ್ತನೆ ಎದುರಾಗ್ತಾ ಇದೆ. ಭಾರತದ ನೆರೆಯ ದೇಶಗಳಲ್ಲಿ ಯಾವುದಾದ್ರೂ ಒಂದು ದೇಶದಲ್ಲಿ ಸದಾಕಾಲ ಬೆಂಕಿ ಹೊತ್ಕೊಂಡೇ ಇರುತ್ತೆ. ಕಾಣದ ಕೈಗಳು ಈ ದೇಶಗಳಲ್ಲಿ ತಲ್ಲಣವನ್ನು ಸೃಷ್ಟಿಸಿ ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸವನ್ನು ಸದಾಕಾಲ ಮಾಡುತ್ತಲೇ ಇರುತ್ತೆ. ಈಗ ಪಕ್ಕದ ಬಾಂಗ್ಲಾದಲ್ಲಿ ಕೂಡ ಅಂತಹದ್ದೇ ಸ್ಥಿತಿ ಒಂದು ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಪಾಲಿಗೆ ಬಾಂಗ್ಲಾ ಅಕ್ಷರಶಃ ನರಕವಾಗಿ ಪರಿಣಮಿಸಿದೆ. ನೆರೆಯ ಬಾಂಗ್ಲಾದೇಶ ಹಿಂದೂಗಳ ಪಾಲಿಗೆ ಅಕ್ಷರಶಃ ನರಕವಾಗಿ ಬದಲಾಗಿದೆ. ಮೂಲಭೂತವಾದಿಗಳ ಕ್ರಿಮಿಗಳ ಅಟ್ಟಹಾಸ ಜೋರಾಗಿತ್ತು. ಹಿಂದೂಗಳ ಸಾವಿನ ಸರಣಿ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲೇ ಇಬ್ಬರು ಹಿಂದೂಗಳನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇದರಿಂದ ಬಾಂಗ್ಲಾ ಹಿಂದೂಗಳಲ್ಲಿ ದೊಡ್ಡ ಮಟ್ಟದ ಭಯ ಆವರಿಸಿದೆ. ಮನೆಯಿಂದ ಹೊರಬರೋಕೆ ಅಲ್ಲಿನ ಹಿಂದೂಗಳು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಎಲ್ಲಿ ಯಾವಾಗ ನಮ್ಮ ಮೇಲೆ ದಾಳಿ ಮಾಡಿತ್ತೋ ಅನ್ನೋ ಭಯದಲ್ಲಿ ಅಲ್ಲಿನ ಹಿಂದೂಗಳು ಬದುಕೋ ಹಾಗಾಗಿದೆ. ಅದರಲ್ಲೂ ಕೂಡ ಕಳೆದ 24 ಗಂಟೆಯಲ್ಲಿ ಇಬ್ಬರು ಹಿಂದೂಗಳು ಕೊಲೆಯಾಗಿರೋದು ಅಲ್ಲಿನ ಹಿಂದೂಗಳನ್ನು ಮತ್ತಷ್ಟು ಆತಂಕಕ್ಕೆ ತಳ್ಳಿದೆ. ಜನವರಿ 5ರಂದು ಯಶೋರ್ ಜಿಲ್ಲೆಯ ಕೋಪಾರಿಯಾ ಬಜಾರ್ನಲ್ಲಿ 45 ವರ್ಷದ ರಾಣಾ ಪ್ರತಾಪ್ ಎಂಬ ವ್ಯಕ್ತಿಯನ್ನ ಗುಂಡಿಟ್ಟು ಕೊಲ್ಲಲಾಗಿದೆ. ಬೈಕ್ನಲ್ಲಿ ಬಂದಂಥ ದುಷ್ಕರ್ಮಿಗಳು ಅವರೊಂದಿಗೆ ವಾಗ್ವಾದವನ್ನು ನಡೆಸಿ ಅವರ ತಲೆಗೆ ಗುಂಡಿಕ್ಕಿ ಕೊಂದಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಗಂಟಲು ಸೀಲಿ ವಿಕೃತಿಯನ್ನು ಮೆರೆದಿದ್ದಾರೆ. ಮೃತ ರಾಣಾ ಪ್ರತಾಪ್ ಸ್ಥಳೀಯ ಪತ್ರಿಕೆಯೊಂದರ ಕಾರ್ಯಕಾರಿ ಸಂಪಾದಕರಾಗಿದ್ದರು ಅನ್ನಲಾಗುತ್ತೆ. ಜೊತೆಗೆ ಈ ಪ್ರತಾಪ್ ಒಂದು ಐಸ್ ಫ್ಯಾಕ್ಟರಿಯ ಮಾಲೀಕರು ಸಹ ಆಗಿದ್ದರು. ರಸ್ತೆಯಲ್ಲಿ ನಡೆದು ಹೋಗ್ತಿದ್ದ ರಾಣಾ ಪ್ರತಾಪ್ ಜೊತೆ ಬೈಕ್ನಲ್ಲಿ ಬಂದಂಥ ದುಷ್ಕರ್ಮಿಗಳು ವಿನಾಕಾರಣ ವಾಗ್ವಾದಕ್ಕೆ ಹಿಡಿದು ಅವರನ್ನು ಕೊಲೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಅದೇ ದಿನ ಮತ್ತೊಬ್ಬ ಹಿಂದೂವನ್ನು ಸಹ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಜನವರಿ 5ರ ರಾತ್ರಿ 10 ಗಂಟೆ ಸುಮಾರಿಗೆ ನರಸಂಗಡಿ ಜಿಲ್ಲೆಯ ದಿನಸಿ ಅಂಗಡಿ ಮಾಲೀಕ ಶರತ್ ಮಣಿ ಚಕ್ರವರ್ತಿ ಎಂಬುವರನ್ನ ಕೂಡ ಕೊಲೆ ಮಾಡಲಾಗಿದೆ. ಅಂಗಡಿಯಲ್ಲಿದ್ದಂಥ ಶರತ್ರನ್ನ ದುಷ್ಕರ್ಮಿಗಳು ಅಟ್ಟಾಡಿಸಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದರು. ದಾಳಿಯಿಂದ ತೀವ್ರವಾಗಿ ಗಾಯಗೊಂಡಿದ್ದಂಥ ಶರತ್ರನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅಷ್ಟರಲ್ಲಿ ಆತ ಮೃತಪಟ್ಟಿದ್ದ ಎನ್ನಲಾಗ್ತಾ ಇದೆ. ಆ ಮೂಲಕ ಕೇವಲ 18 ದಿನಗಳಲ್ಲಿ ಬರೋಬ್ಬರಿ 6 ಜನ ಹಿಂದೂಗಳ ಕೊಲೆಯಾಗಿದೆ. ಬಾಂಗ್ಲಾ ಹಿಂದೂಗಳಿಗೆ ಸೂಕ್ತ ಭದ್ರತೆ ನೀಡಬೇಕು ಅಂತ ಭಾರತ ಸರ್ಕಾರ ಬಾಂಗ್ಲಾ ಮಧ್ಯಂತರ ಸರ್ಕಾರಕ್ಕೆ ನೀಡಿದಂಥ ವಾರ್ನಿಂಗ್ ಅಲ್ಲಿ ಯಾವುದೇ ರೀತಿಯ ಕೆಲಸ ಮಾಡಿರೋ ರೀತಿ ಕಾಣಿಸ್ತಾ ಇಲ್ಲ. ಅಷ್ಟಕ್ಕೂ ಬಾಂಗ್ಲಾದಲ್ಲಿ ಹಿಂದೂ ಮಾರಣ ಹೋಮ ಶುರುವಾಗಿದ್ದು 2024ರ ಆಗಸ್ಟ್ನಲ್ಲಿ. 2024ರ ಜೂನ್ ಜುಲೈವರೆಗೂ ಕೂಡ ಬಾಂಗ್ಲಾದಲ್ಲಿ ಎಲ್ಲವೂ ಕೂಡ ಸರಿಯಾಗೇ ಇತ್ತು. ಕಾರಣ ಆಗ ಬಾಂಗ್ಲಾದಲ್ಲಿ ಅಸ್ತಿತ್ವದಲ್ಲಿದ್ದಿತ್ತು ಶೇಖ್ ಹಸೀನಾ ನೇತೃತ್ವದ ಅವಾಮಿ ಲೀಗ್ ಸರ್ಕಾರ. ಈ ಶೇಖ್ ಹಸೀನಾ ಭಾರತದ ಪರವಾಗಿದ್ದಂಥ ಪ್ರಧಾನಿ. ಹಸೀನಾರ ಇಡೀ ಕುಟುಂಬ ಬಾಂಗ್ಲಾದಲ್ಲಿ ಕೊಲೆಯಾದಾಗ ಹಸೀನಾರಿಗೆ ರಕ್ಷಣೆ ನೀಡಿ ಆಕೆಯ ಪೊಲಿಟಿಕಲ್ ಕೆರಿಯರನ್ನು ರೂಪಿಸಿದ್ದು ಭಾರತವೇ. ಹಾಗಾಗಿ ಭಾರತದ ಬಗೆಗೆ ಆಕೆಗೊಂದು ಕೃತಜ್ಞತಾ ಭಾವವಿತ್ತು. ಶೇಖ್ ಹಸೀನಾ ಸರ್ಕಾರವಿದ್ದಾಗ ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯೆ ನಡೀತಾನೆ ಇರಲಿಲ್ಲ ಅಂತಲ್ಲ, ಆದರೆ ಈಗಿನಷ್ಟು ಪ್ರಮಾಣದಲ್ಲಿ ಹಿಂದೂಗಳ ಕೊಲೆಯಾಗ್ತಾ ಇರಲಿಲ್ಲ. ಕಾರಣ ಅಲ್ಲಿನ ಮೂಲಭೂತವಾದಿ ಶಕ್ತಿಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಟಿದ್ರು ಶೇಖ್ ಹಸೀನಾ. ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಸರ್ಕಾರ ಇರೋವರೆಗೂ ಅಲ್ಲಿನ ಮೂಲಭೂತವಾದಿ ಶಕ್ತಿಗಳ ಹಾರಾಟ ಜಾಸ್ತಿ ನಡೀತಾ ಇರಲಿಲ್ಲ. ಮೂಲಭೂತವಾದಿ ಕ್ರಿಮಿಗಳನ್ನು ನಿಗ್ರಹಿಸೋ ಪ್ರಯತ್ನ ಮಾಡಿದ್ರು ಹಸೀನಾ. ಆದರೆ 2024ರ ಚುನಾವಣೆಯಲ್ಲಿ ಮತ್ತೆ ಹಸೀನಾ ನೇತೃತ್ವದ ಸರ್ಕಾರ ಬರೋದು ಅಮೆರಿಕಕ್ಕೆ ಇಷ್ಟವಿರಲಿಲ್ಲ. ಕಾರಣ ಚೀನಾ ಜೊತೆಗೆ ಸಂಬಂಧ ಸುಧಾರಿಸಿಕೊಂಡಿದ್ದಂಥ ಬಾಂಗ್ಲಾ ಅಮೆರಿಕದ ತಾಳಕ್ಕೆ ತಕ್ಕಂತೆ ಕುಣಿತಾ ಇರಲಿಲ್ಲ. ಹಸೀನಾ ಸರ್ಕಾರ ಪುನರಾಯ್ಕೆ ಆಗದಂಗೆ ತಡೆಯೋಕೆ ಅಮೆರಿಕ ಶತ ಪ್ರಯತ್ನವನ್ನು ನಡೆಸಿತ್ತು. ಆದರೆ ಅಮೆರಿಕದ ಲೆಕ್ಕಾಚಾರಗಳನ್ನು ಕೂಡ ಮೀರಿ ಬಾಂಗ್ಲಾದಲ್ಲಿ ಮತ್ತೊಮ್ಮೆ ಶೇಖ್ ಹಸೀನಾ ನೇತೃತ್ವದ ಅವಾಮಿ ಲೀಗ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆಗ್ಲೇ ನೋಡಿ ಅಲ್ಲಿ ಶುರುವಾಗಿತ್ತು ಅಮೆರಿಕದ ಸಿಐಎ ಆಟ. ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಸರ್ಕಾರ ಪುನರಾಯ್ಕೆ ಆಗಿದ್ದನ್ನ ಸಹಿಸದಂತಹ ಸಿಐಎ ಮತ್ತು ಡೀಪ್ ಸ್ಟೇಟ್ಸ್ ಅಲ್ಲಿ ತನ್ನ ಕೈಚಳಕವನ್ನ ತೋರಿಸೋದಕ್ಕೆ ಶುರು ಮಾಡಿತು. 2024ರ ಜೂನ್ ಜುಲೈ ಹೊತ್ತಿಗೆ ಬಾಂಗ್ಲಾದಲ್ಲಿ ಮೀಸಲಾತಿ ಹೆಸರಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಶುರುವಾಯಿತು. ಆದರೆ ರಿಸರ್ವೇಷನ್ ಹೆಸರಲ್ಲಿ ಶುರುವಾದಂತಹ ಪ್ರತಿಭಟನೆ ನೋಡ್ತಾ ಇದ್ದಂತೆ ಸರ್ಕಾರ ವಿರೋಧಿ ದಂಗೆಯಾಗಿ ಬದಲಾಯಿತು.
ಎಲ್ಲ ಕಡೆ ಪ್ರತಿಭಟನೆ ದೊಂಬಿಗಳು ಶುರುವಾದವು. ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹ ಎಲ್ಲೆಡೆ ಕೇಳಿ ಬರೋಕೆ ಶುರುವಾಯಿತು. ದಂಗೆಯನ್ನು ನಿಯಂತ್ರಿಸೋಕೆ ಅಲ್ಲಿನ ಪೊಲೀಸ್ ಹಾಗೂ ಸೇನೆ ವಿಫಲವಾದವು. ಪರಿಸ್ಥಿತಿ ಕೈಮೀರಿ ಹಸೀನಾ ನಿವಾಸದತ್ತ ಗಲಭೆಕೋರರು ನುಗ್ಗಿದ್ರು. ಶೇಖ್ ಹಸೀನಾ ಪ್ರಾಣಕ್ಕೆ ಕಂಟಕವಾಗೋ ಸಾಧ್ಯತೆ ಇದ್ದದ್ರಿಂದ ಆಕೆ ಬಾಂಗ್ಲಾ ತೊರೆದು ಭಾರತಕ್ಕೆ ಓಡಿ ಬಂದರು. ಇದಾದ ಮೇಲೇನೆ ನೋಡಿ ಬಾಂಗ್ಲಾ ಹೊತ್ತಿ ಉರಿಯೋಕೆ ಶುರುವಾಗಿತ್ತು. ಯಾವಾಗ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಪತನವಾಯಿತೋ ಆಗಲೇ ಅಲ್ಲಿ ಮೂಲಭೂತವಾದಿಗಳ ಅಬ್ಬರ ಹೆಚ್ಚಾಯಿತು. ಹಿಂದೂಗಳ ಪಾಲಿಗೆ ಕರಾಳ ದಿನಗಳು ಶುರುವಾಯಿತು. ಹಿಂದೂಗಳ ಮೇಲೆ ದಾಳಿ, ಅಪಹರಣ, ಹತ್ಯೆ, ದೇವಾಲಯಗಳ ನಾಶ ಆರಂಭವಾಯಿತು. ಅಮೆರಿಕ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಯೋ ಮೊಹಮ್ಮದ್ ಯೂನಸ್ ಅನ್ನೋ ಕೈಗೊಂಬೆಯನ್ನ ಅಲ್ಲಿನ ಮಧ್ಯಂತರ ಸರ್ಕಾರ ಮುಖ್ಯಸ್ಥನನ್ನಾಗಿ ನೇಮಿಸಿತು. ಈ ಯೂನಸ್ ಮೂಲಭೂತವಾದಿ ಸಂಘಟನೆಗಳಿಗೆ ನೇರ ಬೆಂಬಲವನ್ನು ನೀಡಿದ್ರಿಂದ ಅಲ್ಲಿ ಮತೀಯವಾದಿಗಳ ಅಬ್ಬರ ಹೆಚ್ಚಾಯಿತು. ಜಮಾತ್ ಎ ಇಸ್ಲಾಮಿಯಂತಹ ಸಂಘಟನೆಗಳು ಬಾಂಗ್ಲಾ ಹಿಂದೂಗಳ ದೇಶ ತೊರೆದಿದ್ದರೆ ಅವರನ್ನು ಕೊಲೆ ಮಾಡೋದಾಗಿ ಬೆದರಿಕೆಯನ್ನು ಹಾಕತೊಡಗಿದ್ವು. ಆಮೇಲೆ ಭಾರತದ ಹಾಗೂ ಅಂತಾರಾಷ್ಟ್ರೀಯ ಸಮುದಾಯ ಒತ್ತಡದ ಕಾರಣಕ್ಕೆ ಹಿಂದೂಗಳ ಮೇಲಿನ ದಾಳಿ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿತ್ತಾದರೂ ಪೂರ್ತಿಯಾಗಿ ನಿಂತಿರಲಿಲ್ಲ. ಯೂನಸ್ನ ಪರೋಕ್ಷ ಬೆಂಬಲದ ಕಾರಣಕ್ಕೆ ಬಾಂಗ್ಲಾದಲ್ಲಿ ಮತೀಯವಾದಿ ಶಕ್ತಿಗಳು ವಿಜೃಂಭಿಸುತ್ತಿವೆ. ಉಗ್ರಗಾಮಿ ಸಂಘಟನೆಯ ಸದಸ್ಯರು ಬಹಿರಂಗವಾಗಿ ಭಾಷಣಗಳನ್ನು ಮಾಡ್ತಿದ್ದಾರೆ. ಈ ನಡುವೆ ಸ್ವಲ್ಪ ತಣ್ಣಗಾಗಿದ್ದಂಥ ಬಾಂಗ್ಲಾ ಬೆಂಕಿ ವಿದ್ಯಾರ್ಥಿ ಸಂಘಟನೆಗೆ ಸೇರಿದಂತಹ ಉಸ್ಮಾನ್ ಹದೀಕ್ ಹತ್ಯೆಯ ನಂತರ ಬಾಂಗ್ಲಾದಲ್ಲಿ ಪ್ರತಿಭಟನೆ ಮತ್ತೆ ಭುಗಿಲೇಳುತ್ತಿದೆ. ಈ ನಡುವೆ ಬಿಎನ್ಪಿ ನಾಯಕಿ ಬಾಂಗ್ಲಾ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಪುತ್ರ ತಾರಿಕ್ ರೆಹಮಾನ್ ಮತ್ತೆ ಬಾಂಗ್ಲಾಗೆ ವಾಪಸ್ಸಾಗಿದ್ದಾರೆ. ಈತನ ಪರವಾಗಿ ಅಲ್ಲಿ ದೊಡ್ಡ ಮಟ್ಟದ ಹವಾ ಸೃಷ್ಟಿಯಾಗಿದೆ. ಈತನ ನೇತೃತ್ವದಲ್ಲಿ ಬಿಎನ್ಪಿ ಪಕ್ಷ ಅಲ್ಲಿನ ಎಲೆಕ್ಷನ್ನಲ್ಲಿ ಗೆದ್ದು ಈತ ಎಲ್ಲಿ ಮುಂದಿನ ಪ್ರಧಾನಿಯೋ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ತಾರಿಕ್ ಎಂಟ್ರಿಯಿಂದ ಬಾಂಗ್ಲಾದಲ್ಲಿ ರಾಜಕೀಯ ಚಿತ್ರಣ ಬದಲಾಗ್ತಾ ಇದೆ. ಈ ಬಾರಿ ಬಿಎನ್ಪಿ ಪಕ್ಷ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಪಡೆಯಬಹುದು ಅಂತ ಅಲ್ಲಿನ ಸಮೀಕ್ಷೆಗಳು ಹೇಳ್ತವೆ. ಇದು ಮಧ್ಯಂತರ ಸರ್ಕಾರದ ನೇತೃತ್ವ ವಹಿಸಿರುವಂತಹ ಯೂನಸ್ ಹಾಗೂ ಜಮಾತೆ ಇಸ್ಲಾಮಿಯಂತಹ ಮತೀಯವಾದಿ ಸಂಘಟನೆಗಳಿಗೆ ತಲೆನೋವಾದ ಪರಿಣಾಮಿಸಿದೆ. ಕಾರಣ ಇದೇ ಫೆಬ್ರವರಿಯಲ್ಲಿ ಬಾಂಗ್ಲಾದಲ್ಲಿ ಚುನಾವಣೆಗಳು ನಡೆಯಲಿದ್ದು, ಒಂದು ವೇಳೆ ಚುನಾವಣೆಯಲ್ಲಿ ಬಿಎನ್ಪಿ ಗೆದ್ರೆ ಯೂನಸ್ ಹಾಗೂ ಜಮಾತ್ಗಳು ಅಧಿಕಾರದಿಂದ ವಂಚಿತರಾಗ್ತಾರೆ. ಹೀಗಾಗಿ ಅಲ್ಲಿ ಚುನಾವಣೆಗಳನ್ನು ಮುಂದೂಡೋಕೆ ಅಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಿದೆ. ಪ್ರತಿ ಬಾರಿ ಕೂಡ ಬಾಂಗ್ಲಾದಲ್ಲಿ ಚುನಾವಣೆ ಬಂದಾಗ ಅಲ್ಲಿ ಹಿಂದೂಗಳು ಒಟ್ಟಾಗದಂತೆ ನೋಡಿಕೊಳ್ಳಲಾಗುತ್ತೆ. ಜೊತೆಗೆ ಅಲ್ಲಿನ ವ್ಯಾಪಾರದಲ್ಲೂ ಸಹ ಹಿಂದೂಗಳು ಬೆಳೆಯದಂತೆ ನೋಡಿಕೊಳ್ಳಲಾಗ್ತಿದೆ. ಈಗಂತೂ ಅಲ್ಲಿನ ಹಿಂದೂಗಳು ಸೇರಿ ಬಾಂಗ್ಲಾದೇಶ ಮೈನಾರಿಟಿ ಜನತಾ ಪಾರ್ಟಿ ಅನ್ನೋ ಪಕ್ಷವನ್ನು ಸ್ಥಾಪಿಸುತ್ತಿದ್ದಾರೆ. ಹೀಗಾಗಿ ಹಿಂದೂಗಳ ಮೇಲಿನ ದಾಳಿ ಇನ್ನೂ ತೀವ್ರಗೊಂಡಿದೆ ಎನ್ನಲಾಗ್ತಾ ಇದೆ. ಬಾಂಗ್ಲಾ ಹಿಂದೂಗಳ ಮೇಲಿನ ದಾಳಿ ತಡೆಯೋಕೆ ಭಾರತ ಸರ್ಕಾರ ತುರ್ತಾಗಿ ಏನಾದರೂ ಮಾಡಬೇಕಿದೆ. ಭಾರತದ ಸರ್ಕಾರದ ಒತ್ತಡ ಅಲ್ಲಿ ಕೆಲಸ ಮಾಡ್ತಿರೋ ಹಾಗೆ ಕಾಣ್ತಿಲ್ಲ. ಹಾಗಾಗಿ ಭಾರತ ಸರ್ಕಾರ ತುರ್ತಾಗಿ ಬಾಂಗ್ಲಾ ಮೇಲೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಅಲ್ಲಿನ ಹಿಂದೂಗಳ ಮೇಲೆ ದಾಳಿ ಇನ್ನಷ್ಟು ದಯನೀಯವಾಗೋದ್ರಲ್ಲಿ ಸಂದೇಹವಿಲ್ಲ. ಬಾಂಗ್ಲಾದಲ್ಲಿ ಹಿಂದೂ ಮಾರಣಹೋಮ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಅಲ್ಲಿ 2 ಹಿಂದೂಗಳ ಹತ್ಯೆಯಾಗಿತ್ತು. ಕೇವಲ 18 ದಿನಗಳಲ್ಲಿ ಅಲ್ಲಿ 6 ಹಿಂದೂಗಳ ಕೊಲೆಯಾಗಿದೆ. ಈ ಬಗ್ಗೆ ಭಾರತ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.